ಬೆಂಗಳೂರಿಗೆ ಜರ್ನಿ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಆ್ಯಂಡ್ 3 ದಿನ ನಾನು ಟ್ರೈನಲ್ಲೇ ಕಳೀಬೇಕು. ಹೇಗೆ ಕಳೀತೀನಿ ಅಂತ ಗೊತ್ತಿಲ್ಲ. ಲೋಯರ್ ಸೀಟ್ ಸಿಕ್ಕಿದ್ರಿಂದ ನಾನು ಒಬ್ಬಳೇ ಅಂತೂ ಆರಾಮಾಗಿ ಎಂಜಾಯ್ ಮಾಡಿದೆ ಸೀನರಿ ನೋಡಿಕೊಂಡು. ಆ್ಯಂಡ್ ಬೆಳಗ್ಗೆ ಎದ್ದು ನೋಡ್ತೀನಿ, ನಾನು ಹೋಗಿದ್ದು ಪೂನಾದಲ್ಲಿ. ಆ್ಯಂಡ್ ಪೂನಾ ನೋಡಿಕೊಂಡು ಅಲ್ಲಿಂದ ಒಳ್ಳೆ ಕಾಫಿ ಕುಡಿದು ಹೊಟ್ಟೆಗಿಟ್ಟಿಲ್ಲದೆ ಬರೀ ಕಾಫಿ ಕುಡ್ಕೊಂಡು ವಡಾಪಾವ್ ತಿನ್ಕೊಂಡು ಒಳ್ಳೆ ಸೀನರಿ ನೋಡಿಕೊಂಡು ನನ್ನ ಜರ್ನಿನ ಮುಗಿಸ್ಕೊಂಡೆ. ಆ್ಯಂಡ್ ನಿಮ್ಗೇನಾದರೂ ಈ ವಿಡಿಯೋ ಪೂರ್ತಿ ಬೇಕು ಅಂತಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡ್ಕೊಳ್ಬೋದು. ಆದರೆ ಟ್ರೈನ್ ಜರ್ನಿ ಅಂತೂ ತುಂಬಾ ಚೆನ್ನಾಗಿತ್ತು, ಎಕ್ಸ್ಪೆಕ್ಟೇಷನ್ಗಿಂತಲೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಫೈನಲಿ ನಾನು ಬಂದಿರೋದು ಅಮೃತ್ಸರ್ಗೆ, ಸೊ ಪಂಜಾಬ್. ಆ್ಯಂಡ್ ನನ್ನ ಡೆಸ್ಟಿನೇಷನ್ ಅಂತೂ ಸೇರಾಯಿತು. ಸೊ ಇವಾಗ ರೂಮಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಅಲ್ಲೂ ಕೂಡ ರೋಡಲ್ಲಿ ಹೋಗ್ಬೇಕಾದ್ರೆ ಬೆಂಗಳೂರಲ್ಲಿ ಒಬ್ಬರು ವರ್ಕ್ ಮಾಡ್ತಿದ್ರಂತೆ, ಅವ್ರು ಸಿಕ್ಕಿದ್ರು. ಆ್ಯಂಡ್ ಅವ್ರ ಎಕ್ಸ್ಪೀರಿಯನ್ಸ್ನ ಕೂಡ ನನ್ನ ಹತ್ರ ಶೇರ್ ಮಾಡಿದ್ರು. ಹೊಸ ಜಾಗ, ಹೊಸ ಭಾಷೆ, ಸೊ ಎಲ್ಲನೂ ಕೂಡ ಹೇಗೆ ಮೇಂಟೈನ್ ಮಾಡ್ತೀನಿ ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಬಾಯ್.